ಮೇಡಮ್ ಇಲ್ಲಿ ನೋಡಿ ಎಲ್ಲೋ ಹಾಗೆ ರೀ ಮೇಡಮ್ ಇಲ್ಲೇ ಎಲ್ಲೋ ಬಿಡು ಸಾಕಿ ನೋಡಿ ಬೇಡ ಆಗಿರ್ಲಿ ಹಾಗೇ ರೀ ನಿಮಿಷ ನೀನು ಹೇಳಬೇಕು ಕಳಿಸಿ ಯೋಗ ಮೆಡಿಟೇಷನ್
ಗಂಟೆಗೆ ಬರ್ತೀನಿ 11 ಗಂಟೆ 10 11 ಗಂಟೆ ಸ್ಟಾರ್ಟ್
ವೆರಿ ಗುಡ್ ಮಾರ್ನಿಂಗ್. ಅಲ್ಲೇ ಯಾಕೆ 2 ದಿವಸದಿಂದ ಸ್ಕೂಲ್ಗೆ ಬಂದಿಲ್ಲ? ನಮ್ಮ ಅಪ್ಪ ಅಮ್ಮ ನನಗೆ ಅಂತ ಹೊಸ ಫೋನ್ ಕೊಡಿಸಿದ್ರು. ಅದರಲ್ಲಿ ನಾನು ಫ್ರೀ ಫೈರ್, ಪಬ್ಜಿ ಗೇಮ್ಸ್ ಇವೆಲ್ಲನೂ ಹಾಕೊಂಡು ಕೂತಿದ್ದೆ. ಯಾವಾಗ ಟೈಮ್ ಆಯ್ತೋ ನನಗೆ ಗೊತ್ತಿಲ್ಲ. ಅದಕ್ಕೆ ನಾನು 2 ದಿನದಿಂದ ಸ್ಕೂಲಿಗೆ ಬಂದಿಲ್ಲ. ಪಬ್ಜಿ ಫ್ರೀ ಫೈರ್ ಗೇಮ್ಸ್ ಎಲ್ಲ ಆಡೋದು ಒಳ್ಳೇದಲ್ಲ. ಅಯ್ಯೋ ಅದೆಲ್ಲ ಬಿಡಿ ಮ್ಯಾಮ್. ನನಗೆ ಫೇಸ್ಬುಕ್ ಅಲ್ಲಿ ಫ್ರೆಂಡ್ಸ್ ರಿಕ್ವೆಸ್ಟ್ ಕಳಿಸಿದ್ದೆ, ನೋಡಿಲ್ಲ. ಏನೋ ಫೇಸ್ಬುಕ್
ಹಾಗೇರಿ ಹಾಗೇರಿ ಆಗ್ಯಾರಿ ಹಾಗೇರಿ ಹಾಗೇರಿ ಇಲ್ಲಿ ನೋಡಿ ಇಲ್ಲಿ. ಹಾಂ ಕಳ್ಸೋಣ. ಓಕೆ ಬನ್ನಿ ಈಗ ಕಲ್ಬೋಗ್ತಾರೆ ಎಲ್ಲ ಮುಂದೆ ಬರ್ರಿ. ಪ್ರತಿ ಹೆಜ್ಜೆಯಲ್ಲೂ ಒಂದು ಕಡಿವಾಣ ಇರುತ್ತೆ. ಯಾಕೆ ಹೇಳಿ? ಈ ಸಮಾಜ ಪುರುಷ ಪ್ರಧಾನವಾಗಿದ್ದಲ್ವೇ? ಇಂಥದರಲ್ಲೂ ಒಂದು ಹೆಣ್ಣು ತನ್ನ ತಂದೆಯ ನಿರುತ್ಸಾಹದ ನಡುವೆಯೂ ತನ್ನ ಕಲೆಯಾದ ನೃತ್ಯಕ್ಕೆ ಜೀವ ತುಂಬಲು ಹೊರಡುತ್ತಾಳೆ. ಇಷ್ಟದ ಡ್ಯಾನ್ಸ್ಗೆ ಪ್ರೋತ್ಸಾಹ ಕೊಟ್ಟೆ. ಇವಾಗ ನಾನು ನನ್ನ ಪ್ರತಿಭೆನ ದೊಡ್ಡ ಮಟ್ಟದಲ್ಲಿ ತೋರಿಸೋಕೆ ನನಗೊಂದು ಅವಕಾಶ ಸಿಕ್ಕಿದೆ. ಆದರೆ ಇದನ್ನು ಅಪ್ಪಂಗೆ ಹೇಳಿದೇ ಇರೋಕ್ಕಾಗಲ್ಲ. ಅದಕ್ಕೆ ಅಪ್ಪಂಗೆ ಹೇಳಿದ್ದೀನಿ. ಸರಿ, ನೀನು ಇಷ್ಟದ ಹಾಗೆ ಮಾಡು. ಅಪ್ಪ, ನನಗೆ ಸ್ಟೇಟ್ ಲೆವೆಲ್ ಡ್ಯಾನ್ಸ್ ಕಾಂಪಿಟೇಷನ್ಗೆ ಪರ್ಫಾರ್ಮ್ ಮಾಡೋಕ್ಕೆ ಚಾನ್ಸ್ ಸಿಕ್ಕಿದೆ. ಮಾಡ್ತೀನಪ್ಪ. ಎಷ್ಟೊಂದು ಹೇಳ್ಬೇಕು ನಿಮಗೆ. ಹೆಣ್ಮಕ್ಳಿಗೆಲ್ಲ ನೃತ್ಯ ನಾಟಕ ಅಂತ ಹೇಳಿ ವಸ್ತು ದಾಟಿ ಹೊರಗೆ ಹೋಗಬಾರ್ದು ಅಂತ ನಿಮ್ಗೆ ಅರ್ಥ ಆಗೋದಿಲ್ವಾ? ಕಾಲ ಕೆಟ್ಟಿದೆ. ನಿಮ್ಮ ಕೆಲಸ ಏನಿದ್ರು ಮನೆ ಒಳಗೆ, ಹೊರಗಲ್ಲ. ನಿಜ ಮನೆ ನೀನು ಹೆಣ್ಣಾಗಿ ಹುಟ್ಟಿದ್ದೆ ತಪ್ಪು. ಅಳ್ಬೇಡ ಮಗ, ಹೆಣ್ಣಿಗೂ ಸಾಧಿಸುವ ಹಕ್ಕಿದೆ. ನನ್ನ ಅಪ್ಪ ಅಮ್ಮ ನನ್ನ ಕನಸನ್ನ ಚೂಟ್ ಹಾಕಿದ ಹಾಗೆ ನಾನು ನಿನ್ನ ಕನಸಿಗೆ ಅಡ್ಡಿ ಮಾಡಲ್ಲ. ಎಲ್ಲರಿಗೂ ನಿನ್ನ ಸಾಧನೆ ಮೂಲಕ ಉತ್ತರ ಕೊಡು. ನಿನ್ನ ಕನಸನ್ನ ಬೆನ್ನತ್ತಿ ಹೋಗು. ಹೇ, ಏನಾಯ್ತು? ನಾನು ಡ್ಯಾನ್ಸ್ ಮಾಡೋದು ಅವ್ರಿಗೆ ಇಷ್ಟ ಇಲ್ಲ. ಅವ್ರಿಗೆ ಹೆಣ್ಣು ಮನೆ ಬಿಟ್ಟು ಅವ್ರ ಕನಸಿನ ಕಡೆ ಹೋಗಬಾರ್ದು. ನಾನು ಅವ್ರಿಗೆ ಇಷ್ಟ ಇಲ್ಲದಿದ್ರು ಈ ಡ್ಯಾನ್ಸ್ ಮಾಡ್ತಿದ್ದೀನಿ. ನೀನು ಸರಿಯಾಗಿ ಮಾಡಿದ್ಲ. ನಿನ್ನ ಥರ ಇರೋ 1000 ಹೆಣ್ಮಕ್ಳಿಗೆ ನೀನು ಮಾದರಿ ಆಗಬೇಕು. ನಿನ್ನ ಕನಸನ್ನು ನನಸು ಮಾಡ್ಕೋಬೇಕು. ಹೌದು, ನನ್ನ ಕನಸನ್ನು ನಾನು ನನಸು ಮಾಡ್ಕೋತೀನಿ. ನಾನು ಸಾಧಿಸಿ ನಂತರ ಅಪ್ಪನ ತಿರಸ್ಕಾರಕ್ಕೆ ಒಳಗಾಗಿರೋ ಹೆಣ್ಣು ಮಕ್ಕಳಿಗೆ ಮಾದರಿ ಆಗ್ತೀನಿ.
ಕ್ಷಮಿಸಬೇಕು. ನೀನು ಹೆಣ್ಣು ಅನ್ನೋ ಕಾರಣಕ್ಕೆ ನಿನ್ನ ತುಂಬ ಕೀಳಾಗಿ ನೋಡ್ಬಿಟ್ಟೆ. ನಿನ್ನ ಆಸೆಗೆ ಕನಸಿಗೆ ನಾನು ಬೆಲೆನೇ ಕೊಟ್ಟೆ. ನನ್ನ ಕ್ಷಮಿಸಬೇಕು. ನಿನ್ನಲ್ಲಿ ಇಷ್ಟೊಂದು ಪ್ರತಿಭೆ ಇರೋದು ನನಗೆ ತಿಳಿಯಲೇ ಇಲ್ಲ. ನನ್ನ ತಪ್ಪು ನನಗೆ ಇವಾಗ ಅರ್ಥ ಆಯಿತು. ಓ ಸಮಾಜವೇ, ನೀವು ನನ್ನ ಥರ ಈ ತಪ್ಪು ಮಾಡಬೇಡಿ. ಹೆಣ್ಣು ಗಂಡು ಅನ್ನೋ ಭೇದ ಭಾವ ಮಾಡಿ ನಿಮ್ಮ ಮಕ್ಕಳ ಆಸೆ ಕನಸನ್ನು ಕೊಂದು ಹಾಕಬೇಡಿ. ಹೆಣ್ಣು ಯಾರಿಗೂ ಕೊಡಬೇಕಿಲ್ಲ. ಅವಳಿಗೂ ಗಂಡಿನಷ್ಟೇ ಈ ಸಮಾಜದಲ್ಲಿ ಬಾಳುವ ಹಕ್ಕಿದೆ. ನೀವು ನಿಮ್ಮ ಮಗಳ ಕನಸಿಗೆ ಬೆನ್ನು ಕೊಡಿ. ಅವಳು ಕೊನೆ ತನಕ ನಿಮ್ಮ ಜೀವನಕ್ಕೆ ಹೆಗಲು ಕೊಡ್ತಾಳೆ. ಹೆಣ್ಣೆಂದು ಜರಿಯದಿರಿ. ಹೆಣ್ಣು ಹೆಮ್ಮರದಷ್ಟು ಶಕ್ತಳು. ಹೆಣ್ಣೆಂದು ಗೌರವಿಸಿ ನಿಮಗೆ ಹೆಗ್ಗಳಿಕೆ ತರುವುದು. आगे रे आगे रे आगे रे आगे 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 रे आगे 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 रे कल्स उसके अंदर अपनी शर्त मंजिल को चली सवारी कंधों पे जिम्मेदारी हाथ में फाइल बनने दो मीलों मील चलेंगे हम हर मुश्किल से टकराएंगे टस से मस ना होंगे हम दुनिया का नारा चलेगा मंजिल का इशारा चलेगा ये सोते भी है टेंशन आगे रहने की है टेंशन मेहनत इनको प्यारी है एकदम आज्ञाकारी है दुनिया का नारा चलेगा मंजिल का इशारा चलेगा। अरे क्या हुआ? इतनी टेंशन में क्यों है? एग्जाम्स आ रहे हैं यार। हाँ तो इस बार भी टॉप करना है। 98% तो लाने ही है। फिर ये शहर के टॉप की कॉलेज में एडमिशन भी हो जाएगा और आगे की पूरी प्लानिंग सेट है। अरे डोंट वरी, एग्जाम्स भी अच्छे जाएंगे और हम टॉप भी कर लेंगे। थोड़ा रिलैक्स हो जाओ। एग्जाम्स के डिप्रेशन में कोई लाइफ जीना भूल जाता है क्या? मेहनत दिल लगा कर की है ना तो उसका नतीजा भी अच्छा ही होगा। बस दिल पे हाथ रखो और बोलो ऑल इज वेल, ऑल इज वेल। Out of control, होठों को करके गोल, होठों को करके गोल, सीटी का जाके बोल। Life go out of control, होठों को करके गोल, होठों को करके गोल, सीटी का जाके बोल। आज रिजल्ट का दिन था। सब बच्चे अच्छे नंबर से पास हो गए थे। सभी बच्चे खुश भी थे, पर रिया बहुत ज़्यादा ही अपसेट थी क्योंकि उसे अपने टारगेट जितने मार्क्स नहीं मिले। 98 की जगह 96 मिले। शायद वो अपने टॉप के कॉलेज में नहीं जा पाया। शायद उसने जितने गोल सोचे थे वो अचीव नहीं कर पाया। यही सब सोच अब उसके दिमाग में डिप्रेशन का रूप ले लिया।
जैसे सबको चाहिए था ना, वो टॉपर ऑफ द टाउन एंड टॉप की कॉलेज, वो सब मैं अचीव नहीं कर पाई। मुझ में अब सबको फेस करने की हिम्मत नहीं है। इस दुनिया में ना तो कुछ मुश्किल होता है, ना ही आसान होता है। सारा खेल मानने का है। जो मानता है कि उसके लिए मुश्किल है, तो उसके लिए मुश्किल है। और जो मान लेता है कि मेरे लिए आसान है, तो उसके लिए सब आसान है। आगे रे आगे रे आगे रे आगे रे आगे आगे। कल्च Fighters to celebrate the spirit of unity and nationalism, 6 and 7 students ready to a present beautiful patriotic song. Thank you. पिछले रक्षाबंधन में भी नहीं किया। मेरी प्यारी सी बहन को मेरी उम्र लग जाए। अल्ले अल्ले अल्ले, मेरी प्यारी गुड़िया। हेलो हेलो कैप्टन, आपकी छुट्टी रद्द की गई है। आपको जल्द से जल्द सरहद पे रिपोर्ट करना होगा। यस सर, जय हिंद।
आगे रे आगे रे आगे रे आगे कल ಸಮಾಧಾನ ಸೈಲೆನ್ಸ್ ನಿಮ್ಮ ಹತ್ರನೂ ಬರ್ತೀನಿ ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಸಾರ್ದೂಲ ಕರ್ತವ್ಯಂ ದೈವಮಾನಿಕಂ ₹10 ತಗೋ ಮರದಕಾಯಿ ಹಾಸಪ್ಪ ತುಂಬಾ ಥ್ಯಾಂಕ್ಸ್ ಓಲ್ಡ್ ಮ್ಯಾನ್ ಬೇಗ ನಿಮ್ಮ ಅಡ್ರೆಸ್ ಬರ್ಬಿಟ್ಟು ಅಪ್ಪಿತ ಬಿಡಿ ಅಲ್ಲಪ್ಪ ಬೆಳಗಿಂದ ಒಂದೇ ಕಾಲಲ್ಲಿ ಇದ್ಕೊಂಡು ಒಂದೇ ಸಮಯ ಭಿಕ್ಷೆ ಬಿಡ್ತೀಯಲ್ಲ ಕಾಲು ಒಯ್ಯುದಿಲ್ಲಪ್ಪ ನೋವಾಗ್ಲೇಬೇಕು ದೊಡ್ಡವ್ರಿಗೆ ಅವಾಗ ಏನಪ್ಪ ಮಾಡ್ತೀಯ ಹಿಂಗ್ ಚೇಂಜ್ ಮಾಡ್ಕೊಂಡು ಹಿಂದಕ್ಕೆ ಬರ್ತೀನಿ ಅನಾಥಾಶ್ರಮ ಹೋಗ್ತಾನಲ್ಲ ಬೇಗ ವೆಕೇಶನ್ ಚೇಂಜ್ ಮಾಡ್ಬೋದು ಅದಿಷ್ಟೊತ್ತಿಗೆ ಅಲ್ಲ ಬಚ್ಚಿ ಏನಾಯ್ತು? ಸ್ಕೂಲಲ್ಲಿ ಎಲ್ಲರೂ ನನ್ನನ್ನು ಕೊಳ್ಳಿ
ಕ್ಯಾಮ್ರಾ ನೋಡಿ, ಇಲ್ಲೇ ಇಲ್ಲೇ ಎಲ್ಲ आगे रे आगे रे आगे रे आगे रे आगे रे आगे रे कल्च English medium by extended and all tell me to all who made this event a success. A special thank to our secretary Srimati Rita ma'am. We are truly honored by your presence, ma'am. And I also thank you our director Sri Yuki sir. Thank you for your presence, sir. I like to thank you our CEO Yashaswini ma'am. Thank you for your presence, ma'am. I like to thank you our minister Chaitra ma'am. Thank you for your presence, ma'am. I like to thank you our minister Swati ma'am. Thank you for your presence, ma'am. And also I like to appreciate the organizers for this good strong worker hard with my ma'am. Since your efforts did not go unnoticed. Thank you to my dear lovely students for your efforts. And finally, thank you our wonderful audience presence for your presence and participations. Let's carry the spirit of today forward. Thank you once again and have a great day. Thank you. Thank you, Manasa ma'am. With this celebration, year 2025-26, thank you to our guests, parents, teachers and students for making this event truly memorable. We have wonderful day and take back home beautiful memories. Thank you and good afternoon, Anandal. ಇದರೊಂದಿಗೆ ನಮ್ಮ 2025-26ನೇ ಸಾಲಿನ ವಾರ್ಷಿಕೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ಮುಕ್ತಾಯಗೊಳ್ಳುತ್ತಿದೆ. ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗಣ್ಯರಿಗೆ, ಪೋಷಕರಿಗೆ, ಶಿಕ್ಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಹೃದಯಪೂರ್ವಕ ಧನ್ಯವಾದಗಳು. ಎಲ್ಲರಿಗೂ ಶುಭ ಮಧ್ಯಾಹ್ನ. आगे रे ಮುಂದೆ ನೋಡಿ ಆಯ್ತಾ ತಗೋ ರೆಡಿ ಇಲ್ಲಿ ನೋಡಿ. आगे रे आगे रे आगे रे आगे रे आगे रे ಹಲೋ ಏನಪ್ಪ ಮುಗೀತು ಈಗ. ಜೀವನಗೂಡು ನಾವೆಲ್ಲ ಬೇರೆಯಾದರೆ ಜೀವನ